ಓಂ ಶಾಂತಿ. ಮನಬುದ್ಧಿ ಸಂಸ್ಕಾರದ ಅಧಿಕಾರಿಗಳೇ ವರದಾನಿ ಮೂರತ್ತರು. ವರದಾನಿ ರೂಪದವರು ವಾಣಿ ಕಡಿಮೆ, ಅವರು ಮನಸ ಸೇವಾ ಪರ್ಸೆಂಟೇಜ್ ಜಾಸ್ತಿ ಇರುತ್ತದೆ. ವರದಾನಿ ರೂಪದ ಮೂಲಕ ಸೇವೆ ಮಾಡುವಂಥವರು ಮೊದಲು ಶುದ್ಧ ಸಂಕಲ್ಪಗಳಬೇಕು. ಸಂಕಲ್ಪ ಶಕ್ತಿ ನಿಮ್ಮ ಕಂಟ್ರೋಲ್ದಲ್ಲಿ ಇರಬೇಕು. ಮನ ಬುದ್ಧಿ ಸಂಸ್ಕಾರದ ಅಧಿಕಾರಿ ಕಡಿಮೆ ಇರೋದ್ರಿಂದಲೇ ವರದಾನಿ ಸ್ವರೂಪಗಳ ಸೇವಾನು ಅಷ್ಟು ಮಾಡಲು ಸಾಧ್ಯನೇ ಇಲ್ಲ. ಆ ಕಾರಣ ಮನ ಬುದ್ಧಿ ಸಂಸ್ಕಾರ ಮೇಲೆ ಕಂಟ್ರೋಲ್ ಆಗಬೇಕು ಅಂತಿದ್ದಾರೆ ಬಾಬಾ. ಸೈಲೆನ್ಸ್ ಪವರ್ದಿಂದ ಶೀತಲ ನೀರನ್ನು ಹಾಕುವಂಥವ್ರು, ಶೀತಲವನ್ನು ಜಗತ್ತಿಗೆ ಹರಡಿಸುವಂಥ ಸೇವಾ ಮಾಡ್ರಿ. ವರದಾನಿ ಮೂರತ್ ಸದಾ ಸ್ವಯಂ ವರದಾನಗಳಿಂದ ಸಂಪನ್ನಿರುತ್ತಾರೆ. ಯಾರು ಹೇಗೆ ಬಾಬಾ ಅಂತಿದ್ದ ಈ ವರದಾನ ಸದಾ ನೆನಪಿಟ್ಕೊಳ್ರಿ. ನೀವು ನನ್ನೋರದಿರಿ, ನೀವು ಹೇಗದಿರೋ ಅದು ನನ್ನೋರದಿರಿ ಅಂತ ತಿಳ್ಕೊಂಡು ನಡೀರಿ ಅಂತಾರೆ ಬಾಬಾ. ಶಾಂತಿ ಕುಂಡದ ವಾಯುಮಂಡಲ ವೈಬ್ರೇಷನವನ್ನು ಜಗತ್ತಿಗೆ 4 ಕಡೆಯನ್ನು ಹರಡಿಸಿರಿ. ಒಂದೇ ಬಲ, ಒಂದೇ ಭರೋಸೆಯನ್ನು ನಾರಾ ಜಗತ್ತಿಗೆ ಹರಡಿಸಿರಿ. ಅವಾಗನೇ ಸ್ಟೇಜ್ ಬಳಿ ಬರ್ರಿ. ಸರ್ವ ಬ್ರಾಹ್ಮಣರ ಅಂಗುಳಿ ಕಾರ್ಯದಲ್ಲಿ ಸಂಪನ್ನ ಆಗುತ್ತದೆ. ಏಕಾಂತವಾಸಿ ಆದರೆ ನಿಮಗೆ ಟಚಿಂಗ್ ಆಗುತ್ತದೆ. ಏಕಾಂತವಾಸಿ ಆಗಲಿಕ್ಕೆ ಅಂಡರ್ಗ್ರೌಂಡ್ ಆಗ್ರಿ ಅಂತಾರೆ. 5 ನಿಮಿಷದಲ್ಲಿ ಶಾಂತಿಯ ಸಾಗರನ ಆಳದಲ್ಲಿ ಹೋಗಿಬಿಡ್ರಿ. ಫರಿಷ್ಠೆ ದೇಹದ ಜಗತ್ತಿನಿಂದ ಪಾರಾಗ್ಬಿಡ್ರಿ. ಬ್ರಾಹ್ಮಣ ಜೀವನದ ವಿಶೇಷತೆ ಪ್ರತಿ ಗುಣ ಮೂರತ್, ಅಂದರೆ ಪ್ರತಿ ಗುಣದ ಅನುಭೂತಿಗಳನ್ನ ಮಾಡಿಕೊಳ್ಳೋದು, ಬೇರೆಯವರಿಗೆ ಮಾಡಿಸುವುದು. ಪ್ರತಿ ಗುಣ ಖಜಾನೆಗಳನ್ನ ಶಕ್ತಿಗಳನ್ನ ಯೂಸ್ ಮಾಡಿರಿ. ಚೆಕ್ ಮಾಡಿಕೊಡ್ರಿ, ನಾ ಅನುಭೂತಿ ಮೂರತ್ ಆಗಿದೇನೋ ಅಥವಾ ಇಲ್ಲೋ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಥ್ಯಾಂಕ್ ಯು ರೀ.